ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ, ಅಷ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನನಗನ್ಸುತ್ತೆ ಈ ಇಂಡಿಯಾ ಪಾರ್ಟಿ ಏನಿದೆ ಅವರು ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವರೆಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ. ನಿನ್ನೆನೂ ಯಾರು ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ, ಭಾಷೆ ಬಗ್ಗೆ ಹಿಂದಿ ಬಗ್ಗೆ ಎಲ್ಲ ಕೆಂಡ ಕಾರಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆ ಅವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀವಿ. ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ಮುಂದೆ ಬರುವಂಥದ್ದು ಮೋದಿನೇ ಗೆಲ್ಲುವಂಥದ್ದು, ಪೂರ್ಣ 350ಕ್ಕೂ ಹೆಚ್ಚು ಸ್ಥಾನ ಗೆಲ್ತಿರ. ಅಲ್ಲ ಸರ್, ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಮುಖೇನ ದಲಿತರ ವೋಟ್ ಅನ್ನ ಬಿಜೆಪಿಯಿಂದ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ದಲಿತ ಕಾಂಗ್ರೆಸ್ ಅವರು ಬಿಡ್ತಾ ಇರೋದ್ರಿಂದ ಆ ತನಕ ಬಿಜೆಪಿ ಗೆಲುವು ಆಗತ್ತೆ. ನೋಡಿ, ಇಲ್ಲಿ ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಜಾತಿ ಮೇಲೆ ಯಾರು ತೀರ್ಮಾನ ಮಾಡಲ್ಲ. ದೇಶದ ಪ್ರಧಾನಿ ಹುದ್ದೆಗೆ ಸಮರ್ಥರು ಯಾರಿದ್ದಾರೆ ಅಂತ ನೋಡ್ತಾರೆ. ಹಂಗೆ ಇವರು ಬ್ರಾಹ್ಮಣರು, ಇವರು ಒಕ್ಕಲಿಗರು, ಇವರು ಲಿಂಗಾಯತರು, ಇವರು ಜಾಟು, ಈ ಥರದ್ದೆಲ್ಲ ಮೇಲೆ ಮಾಡಲ್ಲ. ಅದೆಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ತೀರ್ಮಾನವಾಗೋದು. ಅವರು ಮಾಡೋವಂಥ ಒಳ್ಳೆ ಕೆಲಸ, ಅವರಿಂದ ದೇಶಕ್ಕೆ ಒಳ್ಳೇದಾಗುತ್ತಾ ಅನ್ನೋದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಯಾವುದು ಜಾತಿ ಮೇಲೆ ತೀರ್ಮಾನ ಆಗಲ್ಲ. ಆ ಥರದ ಭಯ ಬಿಜೆಪಿಗೆ ಏನಿಲ್ಲ.